ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಶಿವಣ್ಣನ 40ನೇ ವಾರ್ಷಿಕೋತ್ಸವ, ಚಿತ್ರಜೀವನದ 40ನೇ ವಾರ್ಷಿಕೋತ್ಸವಕ್ಕೆ ನಿಮಗೆ ಮತ್ತೊಮ್ಮೆ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಶಿವಣ್ಣನ ಮದುವೆ ಯಾವ ಥರ ಆಗಿತ್ತು, ಆಗ ಆಗದಂಥ ಮದುವೆಯಲ್ಲಿ ಬಂದಂಥ ಜನಸಾಗರ ಎಷ್ಟು, ಅದಾದ ನಂತರ ನಡೆದಂಥ ಅಣ್ಣವರ ಇನ್ನೊಂದು ಮದುವೆ, ಅಣ್ಣವರ ಮನೆಯ ಇನ್ನೊಂದು ಮದುವೆಗೆ ಯಾವ ಥರ ಮದುವೆ ಕಾರ್ಡ್ಗೆ ಯಾವ ಥರ ಬೆಲೆ ಬಂದಿತ್ತು. ಮತ್ತು ಶಿವಣ್ಣನ ಜೊತೆ ಒಂದೆರಡು ಚಿತ್ರದಲ್ಲಿ ಅಭಿನಯಿಸಿ ಶಿವಣ್ಣನ ಮೊದಲ ಚಿತ್ರದ ಮುಹೂರ್ತದ ಸಮಯದಲ್ಲಿ ಯಾರು ಬಂದಿದ್ದರು, ಇದನ್ನೆಲ್ಲ ಇವತ್ತು ಒಬ್ಬರು ಹಿರಿಯ ಅಭಿಮಾನಿ ಹಾಗೂ ನನ್ನ ಸೋದರ ಮಾವ ಆದಂಥ ಬಿಡ ಜನಾರ್ದನವರು ಇದ್ರ ಬಗ್ಗೆ ಮಾತಾಡ್ತಾರೆ. ಅವರು ಅಣ್ಣವರ ಅಪ್ಪಟ ಹಾಗೂ ಅಣ್ಣವ್ರ ಕುಟುಂಬದ ಅಪ್ಪಟ ಅಭಿಮಾನಿ. ಸುಮಾರು ಒಂದು 40 ವರ್ಷ ಅಣ್ಣವರು ಕುಟುಂಬದ ಜೊತೆ ಒಡನಾಡಿ ಇಟ್ಕೊಂಡವರು ಅವರು. ಬನ್ನಿ ಅವ್ರನ್ನ ಇವತ್ತು ಮಾತಾಡ್ಸೋಣ. ಅವರು ಅಣ್ಣವ್ರ ಜೊತೆ ಮತ್ತು ಶಿವಣ್ಣನ ಜೊತೆ ಹೇಗಿದ್ದರು ಅದೆಲ್ಲ ಮಾಹಿತಿ ನಿಮಗೆ ಕೊಡ್ತಾರೆ. ಶಿವಣ್ಣನ ಜೊತೆ ಅವ್ರು ಹೇಗಿದ್ದರು ಅನ್ನೋದನ್ನ ನಿಮ್ಗೆ ಇವಾಗ ಹೇಳ್ತಾರೆ. ಬನ್ನಿ ಕೇಳೋಣ ಅವ್ರ ಹತ್ರ. ನಮಸ್ಕಾರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಅದೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶಿವಣ್ಣ 40 ವರ್ಷ ಆಯ್ತು ಚಿತ್ರರಂಗಕ್ಕೆ ಬಂದು, ಅದ್ರ ಬಗ್ಗೆ ವಿಶೇಷ ಸಂಚಿಕೆಗಳು ಮಾಡ್ತಾ ಇದ್ದೀನಿ. ನೀವು ಶಿವಣ್ಣನ ನೋಡ್ದಂಗೆ ಹೆಂಗೆ, ಮತ್ತೆ ಶಿವಣ್ಣನ್ ನಿಮ್ ಜೊತೆ ಹೆಂಗ್ ಒಡನಾಟ ಇತ್ತು, ಅವ್ರ ಜೊತೆ ನಿಮ್ ಜೊತೆ? ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನು ಮೊದಲನೇ ಚಿತ್ರ ಆನಂದ್ ಪಿಕ್ಚರ್ ಟೈಮ್ ಅಲ್ಲಿ ಇನ್ನು ಮದ್ವೆ ಆಗಿರ್ಲಿಲ್ಲ. ಪ್ರಾರಂಭದಲ್ಲಿ ಶೂಟಿಂಗ್ ಎಲ್ಲ ಆಯ್ತು. ರಾಜ್ಕುಮಾರ್ ಮಗನ್ ಮದ್ವೆ ಪಿಕ್ಚರ್ ಮಾಡ್ಬೇಕನ್ನೋ ಒಂದು ಕುತೂಹಲದಲ್ಲಿ ಅವನ್ಗೆ ಮೊದ್ಲೇ ಸಿನಿಮಾ ಫೀಲ್ಡ್ ಇಂಟ್ರೆಸ್ಟ್ ಇರ್ಲಿಲ್ಲ. ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಏನೋ ಲೈನ್ ಅಲ್ಲಿ ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅವರ ಸಂಗಡಿಗರು ಫ್ರೆಂಡ್ಸ್ ಎಲ್ಲ ಸೇರಿ ನಿಮ್ ತಂದೆನೆ ಈ ತರ ಕಲಾವಿದ್ರು, ನೀನ್ ಯಾತಿಕ್ಕೆ ಚಿತ್ರರಂಗದಲ್ಲಿ ತುಮುಕ್ಬಾರ್ದು ಅನ್ನೋ ಒಂದು ತುಂಬಾನೇ ಅವ್ರಿಗೆ ಹೇಳಿ ಆಸೆ ಇಡ್ಸಿ, ಯಾಕಂದ್ರೆ ಕಲೆ ಏನನ್ನೋದು ಗೊತ್ತಿರ್ಲಿಲ್ಲ. ಮೊದಲನೇ ಚಿತ್ರ ಯಾರೇ ಇವತ್ತು ಆನಂದ್ ಪಿಕ್ಚರ್ ನೋಡಿದ್ರೆ ಅವ್ರು ಎಷ್ಟು ಸಣ್ಣಗೆ ಎಷ್ಟು ಇದ್ರಲ್ಲಿದ್ರು ಅಂದ್ರೆ, ಅದ್ರಲ್ಲಿ ಶ್ರಮ ಪಟ್ಟು ಮೊದಲನೇ ಚಿತ್ರನೇ 50 ವಾರ ಮೇನಕಾ ಚಿತ್ರಮಂದಿರದಲ್ಲಿ ತುಂಬಾ ಅದ್ಭುರಿಯಾಗಿ ಓಡಿತು. ಆ ಪಿಕ್ಚರ್ ರಿಲೀಸ್ ಮುಂಚೆನೆ ರಾಜ್ಕುಮಾರ್ ಅವರು ಅಣ್ಣವರು ಅವನಿಗೆ ಮೊದ್ಲೇ ಮದ್ವೆ ಮಾಡ್ಬಿಡ್ಬೇಕಂತೇಳಿ ಮೊದ್ಲೇ ಕುಮಾರ್ ಬಂಗಾರಪ್ಪ ಅವ್ರ ಮಗಳು ಗೀತಾ ಅವ್ರಿಗೂ ಇವ್ರಿಗೂ ಲವ್ ಇತ್ತು. ಆ ಟೈಮಲ್ಲಿ ಸರಿ ಅಂದ್ಬಿಟ್ಟು ಇಷ್ಟಪಟ್ಟಿದ್ರಲ್ಲ. ಈ ಸಿನಿಮಾದಲ್ಲಿ ಸ್ಟೋರಿಗಳು ಹೆಂಗ್ ಬೇರೆಯವ್ರದ್ದು ತೆಗಿತಾರೋ ಅದೇ ರೀತಿ ಅವ್ರ ನಿಜ ಜೀವನದಲ್ಲಿ ಅವ್ರ ಮಗನ್ನ ಅಣ್ಣವ್ರು ಮದ್ವೆ ಮಾಡಿಸ್ಬಿಡೋಣ ಫಸ್ಟೇನೆ. ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಹೆಂಗ್ ಹೋಗತ್ತೆ ಅನ್ನೋದು ಗೊತ್ತಾಗಲ್ಲ ಅನ್ಕೊಂಡು ಅಣ್ಣವ್ರು ಅವ್ರನ್ನ ಮದ್ವೆ ಮಾಡ್ಸೋರು. ಆ ಮದ್ವೆ ಟೈಮಲ್ಲಿ ಪ್ರತಿ ಚಿತ್ರರಂಗ ಬೇರೆ ಪರಭಾಷೆ ಚಿತ್ರ ಹೀರೋಗಳು ಪ್ರತಿಯೊಬ್ರು ಪ್ಯಾಲೇಸ್ ನಲ್ಲಿ ಮದ್ವೆಯಲ್ಲಿ ಬಂದಿದ್ದಾರೆ. ಎಲ್ಲೂ 6 ಗೇಟ್ ಓಪನ್ ಮಾಡಿದ್ರು ಪ್ಯಾಲೇಸ್ ಅಲ್ಲಿ ಅಷ್ಟೂ ಕಡೆ ಜನನ ಕಂಟ್ರೋಲ್ ಮಾಡಕ್ ಆಗ್ದಿದ್ರ ಅಣ್ಣವ್ರು ಕೂಡ ಕಂಟ್ರೋಲ್ ನೋಡಕ್ ಆಗ್ದಿರ ಸೀದಾ ಮನೆಗೆ ಹೋಗ್ಬಿಟ್ರು ಅವ್ರು. ಅಷ್ಟೊಂದು ಗಲಾಟೆ. ಆಮೇಲೆ 1 ಲಕ್ಷಕ್ಕೆ ಬರ್ಬೋದೇನೋ ಅಂತ ಮದ್ವೆಗೆ ಅಡ್ಗೆ ಮಾಡ್ಸಿದ್ರೆ 2-3 ಲಕ್ಷ ಮೇಲೆ ಜನ ಸೇರ್ಬಿಟ್ಟು 2-3 ಲಕ್ಷ ಜನ ಸೇರಿ ಸುತ್ತಮುತ್ತ ಅದ್ರ ಲೆಕ್ಕ ಹಾಕಕ್ಕೆ ಆಗಲ್ಲ. ಪ್ಯಾಲೇಸ್ ದೊಡ್ಡದಲ್ವಾ, ಸುತ್ತಮುತ್ತ ಎಲ್ಲಾ ಕಡೆನೂ ಜನಗಳೇ. ಜನ ಕಂಟ್ರೋಲ್ ಮಾಡಕ್ ಆಗ್ದಿರ ಊಟ ಸಿಗ್ದಿರ ಜನಗಳು ತುಂಬಾ ಅಲ್ದಾಡ್ಬಿಟ್ರು, ಸಿಕ್ಕಾಪಟ್ಟೆ ಅಲ್ದಾಡಿದ್ರು. ಅಂದ್ರೆ ಆ ತರ ಬಕೆಟ್ ತಗೊಂಡ್ ಒಬ್ಬೊಬ್ರು 6 ಜನ ಕುಂತ್ಕೊಂಡ್ ತಿನ್ನೋ ಬಳಸಕ್ ಆಗಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಈ ತರ ಆಗತ್ತೆ ಅಂತ ಯಾರು ಕನ್ಸಲ್ಲೂ ನೋಡೇ ಇರ್ಲಿಲ್ಲ. ಅದೇ ತರ ಜನನ ರೋಡಲ್ಲಿ ಹೋಗೋರ್ನ ಕರ್ದಾಕಿರೋದು ರಾಘವನ್ ಮದ್ವೆಗೆ ಬಿಡಿಯಲ್ಲಿ ಬೆಳಿಗ್ಗೆ 6 ಗಂಟೆ ಮುಹೂರ್ತ. ಆ ಟೈಮಲ್ಲಿ ಜನಗಳನ್ನೇ ಅಣ್ಣವ್ರೆ ಗೇಟ್ ಹತ್ರ ಬಂದು ಬಿಡ್ದಿ ಮನೆ ಹತ್ರ ಒಳಗ್ ಬಂದು ಪ್ರತಿ ರೋಡಲ್ಲಿ ರಸ್ತೆಯಲ್ಲಿ ಹೋಗೋರೆಲ್ಲ ಕರ್ದ್ಬಿಟ್ಟು ಹಾಕಿದೀವಿ. ಇಬ್ರು ಮದ್ವೆನಲ್ಲೂ ಡಿಫ್ರೆಂಟ್ ಆಗಾಯ್ತು. ಇನ್ ನಮ್ ಮಗಳು ಮದ್ವೆ ಮೈಸೂರ್ ಪ್ಯಾಲೇಸ್ ಅಲ್ಲಿ ಆಯ್ತು. ಆ ಒಂದು ಮದ್ವೆ ಸಂದರ್ಭದಲ್ಲಿ ಜನ ಒಳಗ್ ಹೋಗ್ಬೇಕು, ಸುತ್ತಲೂ ಕಾಂಪೌಂಡ್ ಕುದುರೆಗಳನ್ನ ಇಟ್ಟು ಭಾರಿ ಚೆನ್ನಾಗ್ ಮಾಡಿದ್ರು. ಅದನ್ನು ಅವ್ರ ಮದ್ವೆ ನೋಡಕ್ಕೆ ನೋಡಕ್ ಆಗಲ್ಲ. ಮತ್ತೆ ಆ ಪತ್ರಿಕೆ 500 ರೂಪಾಯಿ 1000 ರೂಪಾಯಿಗೆ ಬ್ಲಾಕ್ ಅಲ್ಲಿ ತಗೊಂಡ್ ಬಂದಿದ್ದಾರೆ ಮದ್ವೆ ನೋಡಕ್ಕೆ. ಯಾರ ಮದ್ವೆಗೆ? ಲಕ್ಷ್ಮಕ್ಕ ಗೋವಿಂದರಾಜು ಬ್ಲಾಕ್ ಅಲ್ಲಿ ಕೊಟ್ಟು ಒಳಗಡೆ ಯಾರಿಗೂ ಅಲೋ ಇಲ್ವಲ್ಲ.
ಕಾಡಿದ್ದವ್ರಿಗೆ ಮಾತ್ರ ಪ್ರವೇಶ. ಯಾಕಂದ್ರೆ ಈ 2 ಮದ್ವೆಲಿ ತುಂಬಾ ಇದಾಯ್ತಲ್ಲ, ಹಾ 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 ಆ ಮದ್ವೆಗೆ ಕಾಡಿದ್ದವ್ರಿಗೆ ಮಾತ್ರ ಒಳಗಡೆ ಪ್ರವೇಶ ಅಂತ ಹೇಳಿ VIP ತರ ಇನ್ವಿಟೇಷನ್. ಹಾ ಆ ಟೈಮಲ್ಲಿ ಬ್ಲಾಕ್ ಅಲ್ಲಿ ಓಡಿದೆ. ಓಹೋ ಯಾರನ್ನು ಒಳಗಡೆ ಅಷ್ಟು ಅಲೋ ಇಲ್ಲ ಅಲ್ಲಿ. ಹಾ ಅಷ್ಟು ಹಾ ಚೌಜಿ ಗ್ರ್ಯಾಂಡ್ ಆಗಿ ಅಲ್ಲೋ ಆಯ್ತು ಮೈಸೂರಲ್ಲಿ. ಇಲ್ಲೆಲ್ಲ ಬೆಂಗಳೂರಲ್ಲಿ ಗಲಾಟೆ ಜಾಸ್ತಿ ಅಂತ ಹೇಳಿ ಹಾ ಮೈಸೂರ್ ಪ್ಯಾಲೇಸ್ ಹತ್ರ ಹಾ ಒಂದು ಇದ್ರಲ್ಲಿ ಮಾಡಿದ್ರು. ಹಾ ಅದು ಶಿವಣ್ಣ ತುಂಬಾ ಹಾ ಶಿವಣ್ಣ ನಿಮ್ ಜೊತೆ ಶೂಟಿಂಗ್ ಅಲ್ಲೆಲ್ಲ ಯಾವ ತರ ಇರ್ತಿದ್ರು? ಶೂಟಿಂಗ್ ಅಲ್ಲಿ ಅವ್ರ ಏನಂದ್ರೆ ನೀವು ಅವ್ರ ಜೊತೆ ಶೂಟಿಂಗ್ ಒಂದ್ ಪಿಕ್ಚರ್ ಅಲ್ಲೂ ಮಾಡಿದಿರಾ, ಹೌದು, ರಥಸಪ್ತಮಿಯಲ್ಲಿ. ರಥಸಪ್ತಮಿ, ಮನ ಮೆಚ್ಚಿದ ಹುಡುಗಿ, ಆನಂದ್ ಪಿಕ್ಚರ್ ಅಲ್ಲಿ ಎಲ್ಲದರಲ್ಲೂ ಒಂದೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್. ರಥಸಪ್ತಮಿಯಲ್ಲೂ ಇಂಟ್ರೋಲ್ ತನಕ ಮಾಡಿದೀನಿ, ಹಾ ಫ್ರೆಂಡ್ಸ್ ಕ್ಯಾರೆಕ್ಟರ್. ಹಾ ಏನಂದ್ರೆ ಅವರು ಶೂಟಿಂಗ್ ನಾನು ಆಕ್ಟರ್ ಅಂತಾನೆ ಇಲ್ಲ ಹಾ ಫಸ್ಟ್ ಪೇಪರ್. ಯಾಕಂದ್ರೆ ಒಂಥರ ಫ್ರೆಂಡ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾ ಮಾಡ್ತಾ ಮಾಡ್ತಾ ಅವರು ಈ ತರ ಬೆಳಿತೀನಿ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಹಾ 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 ಇಷ್ಟೊಂದು ಜನರ ಸಂದಣೆ ಅಣ್ಣವ್ರ ತರನೇ ಅವ್ರಿಗೂ ಗೌರವ ಕೊಡ್ತಾರೆ. ಯಾಕಂದ್ರೆ ಅಣ್ಣವ್ರ ಮಗ ಅಂದ್ಮೇಲೆ ಅಣ್ಣವ್ರಿಗೆ ಏನ್ ಗೌರವ ಕೊಡ್ತಾರೋ ಹಾ ನಮ್ಮ ಅಭಿಮಾನಿಗಳು ಪ್ರತಿಯೊಬ್ರು ಅಣ್ಣನ್ ಕೊಡೋ ಗೌರವ ಶಿವಣ್ಣವ್ರಿಗೂ ಕೊಟ್ಟಿದ್ದಾರೆ. ಹಾ ಶಿವಣ್ಣ ಒಂಥರ ಮಗು ತರ. ಬಟ್ ಹಾ ಸ್ವಲ್ಪ ಅಷ್ಟೇ ಸಿಕ್ಕಾಪಟ್ಟೆ ರ್ಯಾಶ್. ಹಾ ರ್ಯಾಶ್ ಅಂದ್ರೆ ಪಿಕ್ಚರ್ ಅಲ್ಲಿ ಏನು ತೋರಿಸ್ತಾರೋ ಅದು ನಿಜ ಜೀವನದಲ್ಲೂ ಅವ್ರು ರ್ಯಾಶ್. ಯಾರಿಗೂ ಕೇರ್ ಮಾಡ್ತಾ ಇರ್ಲಿಲ್ಲ, ಹೆದರ್ತಿರ್ಲಿಲ್ಲ. ಹಾ ಅಂದ್ರೆ ಒಳ್ಳೆ ಮನುಷ್ಯ ಒಂಥರ. ಅದ್ರೊಳಗೆ MS ರಾಜಶೇಖರ್ ಇನ್ ಕೆಲವು ಡೈರೆಕ್ಟರ್ಗಳೆಲ್ಲ ಹಾ ತುಂಬಾ ಚೆನ್ನಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಒಂದು ಲೆವೆಲ್ ಬಂದ್ರು. ಹಾ ಪ್ರಥಮದಲ್ಲಿ 3 ಚಿತ್ರನು ಹ್ಯಾಟ್ರಿಕ್ ಹೀರೋ ಅವರು. ಹೌದು. ಆಮೇಲೆ 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 ಹಂಗೆ ಹೋಗ್ತಾ 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 ಹಾ ಅವ್ರ ಬೆಳವಣಿಗೆನು ಚೇಂಜ್ ಆಗ್ತಾ ಇದೆ. ಪ್ರತಿಯೊಬ್ರು ನಾನು ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ರು ಒಂದೊಂದ್ ಚಿತ್ರದಲ್ಲಿ ಒಂದೊಂದ್ ತರ ಕಾಣಿಸ್ಕೊಂಡಿದ್ದಾರೆ. ಹಾ ಎಲ್ಲರ ಜೊತೆ ನಾನು ಫ್ರೆಂಡ್ಲಿ ಇರ್ತಾ ಇದ್ರು ಶೂಟಿಂಗ್ ಅಲ್ಲಾಗ್ಲಿ ಏನೇ ಆಗ್ಲಿ. ಹಾ ಅದು ಹೆಂಗೆ ಅಂದ್ರೆ ಹೋಗೋ ಬರೋ ಫ್ರೆಂಡ್ಗಳ ತರ. ಹಾ ಯಾರ್ಗೆ ಮಾತಾಡ್ಸ ಇವಾಗ ಬರೋ ಈ ಹೊರಗಡೆ ಜನಗಳು ಹೆಂಗೆ ಫ್ರೆಂಡ್ಲಿ ಮಾತಾಡ್ತಾರೋ ಅದೇ ತರ ಕ್ಯಾರೆಕ್ಟರ್ ನಲ್ಲಿ ಹಾ ಹಂಗೆ ಬೆಳ್ಕೊಂಬಂದ್ರು. ಇವತ್ತಿಗೂ ಒಂದು ಅತ್ಯುತ್ತಮವಾಗಿ ಅವರು ಪ್ರತಿಯೊಬ್ಬರನ್ನು ಹಾ ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಹಾ ಅಣ್ಣವ್ರು ಯಾವ ತರ ಅವ್ರನ್ನ ಫಾಲೋ ಮಾಡ್ತಾ ಇದ್ರು ಹಾ ಅದೇ ರೀತಿ ಇವ್ರುನು ಅದೇ ರೀತಿ ಇವತ್ತಿಗೂ ಅವ್ರಿಗೆ ಹಾ ಅಣ್ಣವ್ರಿಗೆ ಏನ್ ಹೆಸರು ಇದೆಯೋ ಹಾ ಆ ಹೆಸರನ್ನ ಇವ್ರು ಉಳಿಸ್ಕೊಂಡು ಆ ಮನೆಯಲ್ಲಿ ಹಾ ದೊಡ್ಡ ಮನೆಯಲ್ಲಿ ಯಾವ ತರ ಹೆಸರು ಇದೆಯೋ ಅದು ಇದು ಇವತ್ತಿಗೂ ಬೇರೆ ಭಾಷೆಗಳಲ್ಲಿ ಯಾರ ಮನೆಗೂ ಬೆಲೆ ಕೊಡಲ್ಲ. ಅಷ್ಟು ಬೆಲೆ ಇವ್ರ ಹತ್ರ ಇದೆ. ಜನಗಳು ಹಾಗೆ ಇದ್ದಾರೆ. ಹಾ ಹೌದು. ಆ ಈಗ ನಿಮ್ ಜೊತೆ ಹೆಂಗಿದ್ರು ಶಿವಣ್ಣ? ನೀವು ಸಿಕ್ದಾಗೆಲ್ಲ ನಾನು ನಿಮ್ ಅದೇ ಯಾವ ಹೋಗೋ ತರ ಬರೋ ಮಾತಾಡ್ಸ್ತಿದ್ರು ನಿಮ್ ಜೊತೆ? ಹಿಂಗೆ ನನ್ನ ಹತ್ರ ಈ ಬರೋ ಹೋಗೋ ಈ ತರ ಫ್ರೆಂಡ್ಲಿ. ಹಾ ಹೇಳ್ದಲ್ಲ ಫ್ರೆಂಡ್ಲಿ ತರ ಅಂದ್ರೆ ನಾವು ತುಂಬಾನೇ ಹತ್ರ ಯಾವಾಗೂ 3 ಹೊತ್ತು ಜೊತೆಲೆ ಇರ್ತಿದ್ವಲ್ಲ. ಹಾ ಆ ಶೂಟಿಂಗ್ ಅಂದ್ರೆ ನಮ್ಗೇನೋ ಒಂದು ಆಸೆ. ಹಾ ಅಣ್ಣವ್ರ ಮಗ ಹಾ ಹೆಂಗ್ ಮಾಡ್ತಾರೆ ಏನೋ ಶೂಟಿಂಗ್, ಪ್ರತಿ ಶೂಟಿಂಗು ನೋಡೋದು. ಹಾ ಹಂಗೆ ಗೊತ್ತಾದ್ಮೇಲೆ ಹೋಗೋ ಬರೋ ತರ ಫ್ರೆಂಡ್ ತರ ನೋಡ್ತಾ ಇದಾರೆ ಅಷ್ಟೇ. ಹಾ ಫ್ರೆಂಡ್ಲಿ ಹಾ ಫ್ರೆಂಡ್ಲಿ ಅಂದ್ರೆ ಅದು ಚಿಕ್ಕ ಕ್ಲಾಸ್ಮೇಟ್ ಗಳು ಹೆಂಗಿರ್ತಾರೋ ಹಾ ಹಾ ನಾವ್ ಕ್ಲಾಸ್ಮೇಟ್ ಅಂತೂ ಅಲ್ವೇ ಅಲ್ಲ. ಹಾ ಆ ಕ್ಲಾಸ್ಮೇಟ್ ಹೆಂಗ್ ಮಾತಾಡಿಸ್ತಾರೋ ಅದೇ ರೀತಿ. ಹಾ ಅವ್ರಿಗೆ ತುಂಬಾ ಆತ್ಮೀಯ ಗುರುಗಳು ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಹಾ ಗುರುದತ್ತು, ರವಿ, ಆಮೇಲೆ ಶಿವಕುಮಾರ್ ಆರ್ಟಿಸ್ಟ್, ಹಾ ಆಮೇಲೆ ರ್ಯಾಂಕ್ಲೈನ್ ವೆಂಕಟೇಶ್. ಹಾ ಇವರೆಲ್ಲ ಒಂದು ಗ್ರೂಪ್ ಅಲ್ಲಿ ಇದ್ರು. ಅವರು ಎಲ್ಲೇ ಹೋದ್ರು ಅವ್ರ 5 ಜನ ಒಟ್ಟಿಗೆ ಹೋಗೋರು, ಒಟ್ಟಿಗೆ ಬರೋರು. ಹಾ ಅದ್ರಲ್ಲಿ ನಾವು ಮಧ್ಯ ಚಾಮುಂಡೇಶ್ವರಿ ಸ್ಟುಡಿಯೋ ಆಗ್ಬೋದು, ಎಲ್ಲೇ ಶೂಟಿಂಗ್ ಇದ್ರು ಒಂದ್ 8, 10, 20 ಪಿಕ್ಚರ್ ವರ್ಗುನು ಯಾವಾಗೂ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು. ನಮ್ಗೇನ್ ಕೆಲ್ಸ ಕಾರ್ಯ ಇಲ್ವಲ್ಲ. ಹಾ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಕೆಲವು ಟೈಮಲ್ಲಿ ಚಕ್ಕರ್ ಹಾಕ್ಬಿಡ್ತಿದ್ವಿ. ಹಾ ಹೋಗಿ ಅವನ ಹಿಂದೆ ಕುಂತ್ಕೊಂಡ್ಬಿಡೋದು, ಬರೋದು. ಹಾ ಅದೇ ತರ ಅವನ ರಥಸಪ್ತಮಿಲಂತೂ ಗವಿಪುರಂ ಗುಟ್ಟಳ್ಳಿ ಶನ್ಮಾತ್ಮನ್ ದೇವಸ್ಥಾನದ ಹತ್ರ 3 ದಿನ ಶೂಟಿಂಗ್ ಅನ್ನು ಕಂಟಿನ್ಯೂಸ್ ಆಗಿ. ಹಾ ಅಲ್ಲಿನ ಜನ ಅಭಿಮಾನಿಗಳು ಒಂದ್ ದಿವ್ಸನೂ ಅಡ್ಗೆನೆ ಮಾಡಿಲ್ಲ. ಹಾ 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 ಹೋಗ್ರಿ ಅಂದ್ರೂ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಅಭಿಮಾನ ಅಣ್ಣವ್ರ ಮಕ್ಳ ಮೇಲೆ. ಹಾ 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 ಶೂಟಿಂಗ್ ಬೆಳಗ್ಗೆ ಬಂದ್ರೆ 9 ಗಂಟೆಗೆ, ರಾತ್ರಿ 6 ಗಂಟೆ 8 ಗಂಟೆ ಆದ್ರೂ ಜನ ಕದಲ್ತಾರೆ. ಒಂದು ಕಡಿಮೆ ಅಂದ್ರೆ 5,000 ಜನ. ಹಾ ಆ ಶನ್ಮಾತ್ಮನ್ ದೇವಸ್ಥಾನ ಚಿಕ್ಕದು ಒಳಗಡೆ ಗವಿಪುರಂ ಗುಟ್ಟಳ್ಳಿಲಿ. ಹಾ ಅಲ್ಲಂತೂ ಜನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ. ಅದ್ ಹೆಂಗೆ ಮುಗೀತಂತ ಇವತ್ತಿಗೆ ನೆನ್ಸ್ಕೊಂಡ್ರೆ ಹಾ ಅದು ಆತರ ಆ ಸಂದರ್ಭದಲ್ಲಿ 5,000 ಜನ. ಆವಾಗ 5,000 ಇವತ್ತೇನಾದ್ರು ಜನ. ಇವಾಗ ಹೋದ್ರೆ ಒಂದು 5 ಲಕ್ಷ ಜನ. ಈಗ ಬೆಂಗಳೂರಲ್ಲಿ ಒಂದು ಪಿಕ್ಚರ್ ರಿಲೀಸ್ ಅಂದ್ರೆ ಇಡೀ ಬೆಂಗಳೂರು ಥಿಯೇಟರ್ ಲೆಕ್ಕ ಹ ಹಾಕಿದ್ರು 5,000 ಜನ ಸೇರಲ್ಲ. ಅವಾಗ ಬರೀ ಸೇರಲ್ಲ. ಶೂಟಿಂಗ್ 5,000 ಶೂಟಿಂಗ್ ಶಿವಣ್ಣಗೋಸ್ಕರ. 5,000 ಜನ ನಿಂತ್ಕೊಂಡು ಹೆಂಗ್ಸರು ಮಕ್ಳು. ಹಾ ನಾವ್ ಅದೇ ನೋಡಿ ಇವ್ರೇನ್ ಅಡ್ಗೆ ಮಾಡಕ್ ಹೋಗಲ್ಲ, ಹೋಗೋದಕ್ ಕದ್ಲದಿಲ್ಲ. ಊಟನು ನಮ್ದ್ರಲ್ಲಿ ಏನ್ ಮಾಡ್ತಿರ್ಲಿಲ್ಲ. ಹಾ ನಾವ್ ಕೇಳಿದ್ರೆ ನಮ್ಗ್ ಊಟ ಬೇಡ್ರಿ, ನಮ್ಗ್ ಬೇಕಾಗಿದ್ದ ಅಣ್ಣವ್ರ ಮಗ, ಹಾ ಅವ್ನ್ ಶೂಟಿಂಗ್ ನೋಡ್ಬೇಕು ನಾವು ಅಷ್ಟೇನೆ. ಹಾ ಇಲ್ಲಿ ಬಿಟ್ಟೋದ್ಮೇಲೆ ನಾವ್ ಎಲ್ಲಿ ನೋಡಕ್ ಆಗತ್ತೆ? ನಾವ್ ನೋಡ್ತೀವಿ, ಇರ್ತೀವಿ. ಉತ್ತರ ಕೊಡಕ್ಕೆ ಆಗಲ್ಲ. ಅವ್ರಿಗೆ ಅಷ್ಟು ಅಭಿಮಾನ ಇದೆ. ಹಾ ಗವಿಪುರಂ ಇಡೀ ಬೆಂಗಳೂರಿನಲ್ಲಿ ಕನ್ನಡಿಗರು ಅಂದ್ರೆ ಅಭಿಮಾನಿಗಳು ಗವಿಪುರಂ ಗುಟ್ಟಳ್ಳಿ. ಹಾ ಅಷ್ಟು ಚೆನ್ನಾಗಿದ್ದಾರೆ ಅಭಿಮಾನಿಗಳಲ್ಲಿ.
ಅಣ್ಣವ್ರಿಗೆ ಅಷ್ಟು ಪ್ರಾಣನೇ ಕೊಟ್ಬಿಡ್ತಾರೆ. ಇವತ್ತಿಗೂ ಅಷ್ಟೇ, ಹಿಂದೆನೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಅಲ್ಲಿ ಆ ತರ ಇದಾರೆ ಕನ್ನಡಿಗರು. ಅಲ್ಲೂ ಅಷ್ಟೇ. ಆಮೇಲೆ ಇನ್ನೂ ಕೆಲವು ಏರಿಯಾಗಳಿದೆ ಅದೇ ತರ ತುಂಬಾ ಚೆನ್ನಾಗಿ ಬೆಳೆದು ಬಂದ. 100 ಚಿತ್ರ ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವೆಲ್ಲ. 100 ದಾಟಿ ಮೀರಿ ಹೋಗಿದ್ದಾರೆ. ಇನ್ನೆಲ್ಲ ನಾನು ಹೇಳೋಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ನೋಡ್ತಾ ಇದಾರೆ ಇಲ್ಲಿವರೆಗೂ ಏನು ಹೆಂಗ್ ಬಂದ್ರು ಹೆಂಗು ಇದೆ ಅಂತ. ಇನ್ನು ಮುಂದಕ್ಕೆ ಅವ್ರು ಇನ್ನೂ ಹಲವಾರು ವರ್ಷ ಚೆನ್ನಾಗಿ ಬೆಳೆದು ಅಣ್ಣವ್ರ ಹೆಸರನ್ನ ಉಳಿಸ್ತಾರೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ಉಳಿಸಿದ್ದಾರೆ, ಇನ್ನು ಮುಂದಕ್ಕೂ ಉಳಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ. ನಮ್ಮ ಆಶೀರ್ವಾದಕ್ಕಿಂತ ನಂಬಿಕೆ. ಆಶೀರ್ವಾದ ಹಿರಿಯರೆಲ್ಲ ಮಾಡಿದಾರೆ ಅವ್ರಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಆಶೀರ್ವಾದ ಸಿಕ್ಕಿರೋದು ಅಂದ್ರೆ ಅವ್ರಿಗೆ ಮೊದಲು ಪ್ರಥಮ ಚಿತ್ರ ಆನಂದ್ ಪಿಕ್ಚರ್ ಅಲ್ಲಿ ಮಧ್ಯಾಹ್ನ 2 ಗಂಟೆ ಟೈಮ್ನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರು ಬಂದು ಅವ್ರೆಲ್ಲರಿಗೂ ಅಣ್ಣವ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ, ಅವರು ಆ ಸಂದರ್ಭದಲ್ಲಿ ಊಟ ಮಾಡ್ದಿರಾ ಬರೀ ಎಳ್ನೀರ್ ಕುಡ್ಕೊಂಡು ಹೋಗಿದ್ದಾರೆ ಹೆಗ್ಡೆ ಅವರು. ಆ ಎಳ್ನೀರೆಲ್ಲ ನಾವೇ ವೀರೇಂದ್ರ ಹೆಗ್ಡೆ ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆಗಿರೋ ಫಂಕ್ಷನ್ ಅವನ್ಗ ಆನಂದ ಪಶ್ವ, ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟಿದ್ದಾನೆ ಸಿಕ್ಕಾಪಟ್ಟೆ. ಅಷ್ಟು ಸಂತೋಷ ಆಗಿದೆ. ಆ ತರ ಜನ ಸೇರಿದ್ರು. ಅಲ್ಲೂ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಕಾಲಿಡಕ್ ಜಾಗ ಇಲ್ಲ. ಆಮೇಲೆ ಹೆಗ್ಡೆ ಅವ್ರು ಬಂದ್ಮೇಲೆ ಅದು ಏನೋ ಒಂಥರ ಮಿಂಚ್ ಬಂದಂಗೆ ಹೆಗ್ಡೆ ಅವ್ರು ಬಂದಾಗ. ಅದು ಇಡೀ ಅಣ್ಣವ್ರು ಕೂಡ ಅಷ್ಟು ಗೌರವ ಕೊಟ್ಟು ಅವ್ರನ್ನ ಕುಂಡ್ಸಿ ಅವ್ರಿಗೊಂದು ಸನ್ಮಾನ ಮಾಡಿ ಆಶೀರ್ವಾದ ಮಾಡೋದ್ರಲ್ಲ ಹೆಗ್ಡೆ ಅವರು. ಅದನ್ನ ಶಿವಣ್ಣವ್ರು ಮರಿಬಾರ್ದು. ಅಣ್ಣವ್ರ ಮನೇಲಂತೂ ಹೆಗ್ಡೆ ಅವ್ರ ಅಂದ್ರೆ ಮರೆಯೋದೇ ಇಲ್ಲ. ಫಸ್ಟ್ ನಾವುಗಳೆಲ್ಲ ಕಣ್ಣಾರ ನೋಡಿರೋದದು. ಅವ್ರ ಆಶೀರ್ವಾದ ಹೆಂಗಿದೆ ಅಂದ್ರೆ ಇವತ್ತು 100 ಚಿತ್ರ ದಾಟಿ ಒಳ್ಳೆ ಹೆಸರು ಮಾಡಿದ್ದಾರೆ. ಹೋಗೋ ಜೀವನ ಉಳಿಸ್ಕೊಂಡು ಬಂದು ಮತ್ತೆ ಆಕ್ಟ್ ಮಾಡ್ತಾರೆ. ಪುನರ್ಜನ್ಮ ಅವ್ರಿಗೆ ಈಗ ಒಂದು ಪುನರ್ಜನ್ಮದಲ್ಲಿ ಅವ್ರು ಮಾಡ್ತಾ ಇದಾರೆ. ನಿಜಕ್ಕೂ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನನಗೂ ಅವ್ರಿಗೆ ಒಂದು 6 ವರ್ಷ ಚಿಕ್ಕವರೇ ನನಗೆ. ಆದ್ರೂನು ಮುಂದಕ್ಕೂ ಇನ್ನೂ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಚಿತ್ರ ಬಂದು ಇನ್ನ ಅಭಿಮಾನಿಗಳು ಹೆಚ್ಚು ಅವ್ರನ್ನ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳಿ ನಾನು ತುಂಬಾ ಹೃದಯದಿಂದ ಅವ್ರನ್ನ ಹರಿಸ್ಕೊಂಡು ಎಲ್ಲಾ ಕನ್ನಡಿಗರ ಅಣ್ಣವ್ರ ಅಭಿಮಾನಿ ಪರವಾಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಳ್ಳೇದಾಗ್ಬೇಕು. ಧನ್ಯವಾದಗಳು. ನಮ್ ಚಾನಲ್ ಅಲ್ಲಿ ಮಾತಾಡೋದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಗೂ ಅಷ್ಟೇ, ನಿಮ್ ಚಾನಲ್ಗೂ ಅಷ್ಟೇ. ನಿಮ್ ಚಾನಲ್ ಇನ್ನು ಅತಿ ಎತ್ತರವಾಗಿ ಬೆಳಿಬೇಕು. ಅಣ್ಣವ್ರ ಮೇಲಿಂದಾನೇ ನಿಮ್ಮನ್ನ ನೋಡಿ ಆಶೀರ್ವಾದ ಮಾಡ್ತಾ ಇದಾರೆ, ಮುಂದಕ್ಕೂ ಮಾಡ್ತಾರೆ. ನೀವ್ ಅವ್ರನ್ನ ನೋಡದೇ ಇರ್ಬೋದು, ಮಾತಾಡ್ಸ್ತಾ ಇರ್ಬೋದು. ನಿಮ್ ಚಾನಲ್ ಅವ್ರು ನೋಡಿಲ್ಲ ಅಂತ ಅನ್ಕೊಳ್ಳೋದು ಬೇಡ. ಅವ್ರ ಮೇಲ್ಗಡೆಯಿಂದಾನೇ ನೋಡಿ ಹರಿಸ್ತಾ ಇದಾರೆ. ಅದಕ್ಕೆ ನಿಮ್ ಚಾನಲ್ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತಾನೆ ನಾನು ಮಂಜುನಾಥ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಕೇಳಿದ್ರಲ್ಲ, ಇಷ್ಟೊತ್ತವರೆಗೂ ಜನಾರ್ದನ್ ಅವ್ರು ಮಾತಾಡಿದ್ನ ಶಿವಣ್ಣನ ಬಗ್ಗೆ. ಹೀಗೆ ಇನ್ನೂ ಹಲವಾರು ಹಿರಿಯ ಅಭಿಮಾನಿಗಳನ್ನ ಮಾತಾಡ್ಸ್ಕೊ ಬರ್ತಾ ಇರ್ತೀನಿ. ಮತ್ತು ಶಿವಣ್ಣನ ವಾರ್ಷಿಕೋತ್ಸವದ ವಿಷಯನ ನಿಮ್ಗೆ ಹೇಳ್ತಾ ಬರ್ತೀನಿ. ನಿಮಗೆ ಶಿವಣ್ಣನಿಗೆ ಶುಭಾಶಯ ಹೇಳಬೇಕಂತ ಅನಿಸಿದರೆ ಒಂದು ವಿಡಿಯೋ ಮಾಡಿ, 1 ನಿಮಿಷದ ಒಳಗಡೆ ವಿಡಿಯೋ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದ್ರೆ ನಾನು ಅದನ್ನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.